ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ. ಇವಾಗ ಬೆಳಿಗ್ಗೆ ಚೆನ್ನಾಗಿ ಮಳೆ ಆಗ್ತಾ ಇದೆ. ನಿನ್ನೆ ನೈಟೇ ಶುರುವಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ ಮಳೆ ಬಂತು. ಇವಾಗ ನೋಡ್ತಾ ಇದ್ದರೆ ಆಕಾಶ ಕ್ಲಿಯರ್ ಆಗಿದೆ. ಡೇ ಟೈಮಲ್ಲಿ ಬಿಸಿಲಿರೋ ಚಾನ್ಸಸ್ ಇದೆ. ಹಾಗೆಯೇ ಸ್ವಲ್ಪ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಕೊಡೋದು ಬಾಕಿ ಇದೆ ಇನ್ನು. ಸೊ ಅದನ್ನು ಮಧ್ಯಾಹ್ನ ನಂತರ ಕಂಟಿನ್ಯೂ ಮಾಡಬೇಕು, ಚೆನ್ನಾಗಿ ಬಿಸಿಲು ಬಂದ ಮೇಲೆ. ಸೊ ಹಂಗೆ ನಾನಿವಾಗ ಬೆಳಗ್ಗೆ 7 ಗಂಟೆಗೆ ತೋಟದ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸಕಲೇಶ್ಪುರದಿಂದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಹಿಪ್ಪಿಲಿ ಕಟ್ಟಿಂಗ್ಸ್ಗಳು ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಇವಾಗ ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅರೌಂಡ್ ಒಂದು 500 ಕಟ್ಟಿಂಗ್ಸ್ಗಳು ಬೇಕಿತ್ತು. ಅದಕ್ಕೋಸ್ಕರ ಕೆಲವು ಗಂಟೆಗಳು ಹಿಡಿಸುತ್ತೆ ಇದನ್ನು ಮಾಡೋದಕ್ಕೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಬೇಗ ಹೊರಟಿದ್ದೀನಿ ತೋಟದ ಕಡೆ. ಸೊ ಬನ್ನಿ, ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡೋಣ ಇವತ್ತಿನ ಬ್ಲಾಗಲ್ಲಿ. ಬನ್ನಿ ಹಾಗಿದ್ರೆ. ಹಾಗೆಯೇ ನಮ್ಮ ಚಾನಲ್ನ ಮೊದಲನೇದಾಗಿ ನೀವು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಆವಾಗ ಅವ್ರಿಗೂ ಕೆಲವೊಂದು ಮಾಹಿತಿಗಳು ನಮ್ಮ ಚಾನಲ್ ಮುಖಾಂತರ ಸಿಕ್ಕಂಗಾಗುತ್ತೆ. ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ರೆಡಿ ಮಾಡೋದಕ್ಕೆ ಅಂತ ತೋಟದ ಕಡೆ ಬಂದಿದ್ದೀನಿ. ನಮ್ಮ ಸಕಲೇಶ್ಪುರದ ಸಬ್ಸ್ಕ್ರೈಬರ್ಸ್ಗೆ 3 ಗಂಟೆನಷ್ಟು ಉದ್ದದ ಹಿಪ್ಪಿಲಿ ಕಟ್ಟಿಂಗ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಇದನ್ನು ಡೈರೆಕ್ಟ್ ಅಡಿಕೆ ಮರದ ಬುಡದಲ್ಲಿ ನಾಟಿ ಮಾಡಿ ಚಿಗುರ್ಕೊಂಡ ಮೇಲೆ ಆಮೇಲೆ ಗ್ರಾಫ್ಟ್ ಮಾಡೋ ಪ್ಲ್ಯಾನಲ್ಲಿ ಇವಾಗ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಅರೌಂಡ್ ಒಂದು 500 ಕಟ್ಟಿಂಗ್ಸ್ಗಳನ್ನು ಕಟ್ ಮಾಡಿ ತಗೊಳ್ಳೋದಕ್ಕೆ ಒಂದು 4 ರಿಂದ 5 ಗಂಟೆ ಹಿಡಿತು ಅಂತಲೇ ಹೇಳ್ಬೋದು. ಕಟ್ಟಿಂಗ್ಸ್ಗಳನ್ನು ನೀರು ತುಂಬಿರೋ ಬಕೆಟಲ್ಲಿ ಇಟ್ಟರೆ ಅದು ಬಾಡೋದಿಲ್ಲ. ನಾನಿವಾಗ ಪಕ್ಕದ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಒಂದು ಔಷಧಿ ಸ್ಪ್ರೇ ಮಾಡೋ ಪೈಪ್ ಬೇಕಾಗಿತ್ತು. ನಮ್ಮದು 4 ಸ್ಟ್ರೋಕ್ ಇಂಜಿನ್ ಇರೋದಲ್ವಾ, ಪೆಟ್ರೋಲ್ ಮೋಟರ್ ಸ್ಪ್ರೇ ಮಾಡೋದಕ್ಕೆ. ಅದಕ್ಕೆ ಇನ್ನೊಂದು ಬಂಡಲ್ ವೈರನ್ನು ಹಾಕಿದ್ರೆ ಪ್ರೆಷರ್ ಯಾವ ಥರ ಮೇಂಟೈನ್ ಆಗುತ್ತೆ ಅಂತ ಒಂದು ಬಾರಿ ನೋಡಬೇಕಿತ್ತು. ಫಾಲಿಯರ್ ಸ್ಪ್ರೇ ಕೊಡುವಾಗೆಲ್ಲ ಆದಷ್ಟು ಲೆಂತ್ ಜಾಸ್ತಿ ಇದ್ದರೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಫಸ್ಟ್ ಇವಾಗ ಪಕ್ಕದ ಮನೆಯಿಂದ ತಗೊಂಬಂದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಬೇಕು. ಪ್ರೆಷರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತ ಆದರೆ ಇನ್ನೊಂದು ಹೊಸ ವೈರನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಒಂದು ಬಾರಿ ಟೆಸ್ಟ್ ಮಾಡಿದ್ರೆ ಒಳ್ಳೆಯದಲ್ವ. ಅದಕ್ಕೋಸ್ಕರ ಇವಾಗ ತಗೊಂಬರೋದಕ್ಕಂತ ಹೋಗ್ತಾ ಇರೋದು. ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವಾಗ ಇಲ್ಲಿ ಒಂದು ತೋಟದಲ್ಲಿ ಪಂಪನ್ನು ಹಾಗೆಯೇ ಬ್ಯಾರಲನ್ನು ಇಟ್ಟಿದ್ದೀನಿ. ಇಲ್ಲಿಂದನೇ 2 ಬಂಡಲ್ ವೈರ್ಗಳನ್ನು ಜಾಯಿನ್ ಮಾಡಿ ಸ್ಪ್ರೇ ಮಾಡೋ ಪ್ಲ್ಯಾನನ್ನು ಮಾಡ್ತಾ ಇರೋದು. ಇದು ಮೊದಲ ಬಾರಿಗೆ ಈ ಥರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಷ್ಟು ದೂರದ ತನಕ ಪ್ರೆಷರ್ ಮೇಂಟೈನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ 2 ವೈರನ್ನು ಜಾಯಿನ್ ಮಾಡಿ ಇವಾಗ ಇಲ್ಲಿ ಫಾಲಿಯರ್ ಸ್ಪ್ರೇಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಸೊಲ್ಯೂಷನನ್ನು ತಯಾರು ಮಾಡಿದ್ದೀನಿ. ಇನ್ನು ನೋಡಬೇಕು ಫಾಲಿಯರ್ ಸ್ಪ್ರೇ ಮಾಡ್ತಾ ಪ್ರೆಷರ್ ಯಾವ ಥರ ಮೇಂಟೈನ್ ಆಗುತ್ತೆ ಅಂತ. ನಮ್ಮಲ್ಲಿರೋದು ಕಿಸಾನ್ ಕ್ರಾಫ್ಟ್ನ 4 ಸ್ಟ್ರೋಕ್ ಪಂಪ್. ಅದಕ್ಕೋಸ್ಕರ ಪ್ರೆಷರ್ ಯಾವ ಥರ ಮೇಂಟೈನ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೂ. ಒಂದೊಂದೇ ಬಂಡಲ್ಗಳನ್ನು ಜಾಯಿನ್ ಮಾಡ್ತಾ ಹೋಗಬೇಕು, ಆವಾಗ ಗೊತ್ತಾಗುತ್ತೆ. ಹೊಸ ಪಂಪ್ಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ಥರ ಒಂದು ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆದರೆ ಬೇರೆ ಪರ್ಚೇಸ್ ಮಾಡುವ ಅಗತ್ಯ ಇಲ್ಲ. ಫಾಲಿಯರ್ ಸ್ಪ್ರೇಗೆ ಯೂಸ್ ಮಾಡಿರೋ ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ಲಾಸ್ಟ್ ಬ್ಲಾಗಲ್ಲೇ ಮೆನ್ಷನ್ ಮಾಡಿದರೆ, ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾನಿವಾಗ ನಿಂತ್ಕೊಂಡಿರೋ ಜಾಗ ಸ್ಪ್ರೇ ಪಂಪ್ ಇಟ್ಟಿರೋದಕ್ಕಿಂತ 400 ಮೀಟರ್ ದೂರದಲ್ಲಿದೆ. ಅಂದರೆ 100 ಮೀಟರ್ನ 4 ಬಂಡಲ್ ಪೈಪ್ಗಳನ್ನು ಇವಾಗ ಜಾಯಿನ್ ಮಾಡಿ ಈ ಥರ ಹಾಕಿರೋದು. ಯಾವ ಥರ ಪ್ರೆಷರ್ ಮೇಂಟೈನ್ ಆಗುತ್ತೆ ಅಂತ ನೋಡಬೇಕಿತ್ತು. ಏನಕ್ಕಂದರೆ ನಮ್ಮ ಜಾಗ ಇರೋದು ತುಂಬ ಇಳಿಜಾರಾದ ಪ್ರದೇಶ ಅಲ್ವಾ. ತೋಟ ತುಂಬ ಕೆಳಗಡೆ ಇದೆ, ಮನೆ ಎತ್ತರದ ಜಾಗದಲ್ಲಿರೋದ್ರಿಂದ ಆ ಜಾಗದಿಂದ ಪಂಪಲ್ಲಿ ಪ್ರೆಷರ್ ಸಿಗ್ಬೋದು ಅಂತ ಕೆಲವರ ಅನಿಸಿಕೆ ಇತ್ತು. ಅದಕ್ಕೋಸ್ಕರ ಯಾವ ಥರ ಆಗುತ್ತೆ ಅಂತ ನೋಡಬೇಕು ಅಂತ ಒಂದು ಸಲ ಟ್ರೈ ಮಾಡ್ತಾ ಇರೋದು. ಏನಕ್ಕಂದರೆ ಪ್ರೆಷರ್ ಮೇಂಟೈನ್ ಚೆನ್ನಾಗಿ ಆದರೆ ನಮಗೆ ಸ್ಪ್ರೇ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪಂಪ್ ಹಾಗೆಯೇ ಔಷಧಿ ಅಥವಾ ಬೋರ್ಡೋ ಮಿಕ್ಸರ್ ಏನೇ ಆಗಿರಲಿ ಅದನ್ನು ಮಿಕ್ಸ್ ಮಾಡೋದು ಮನೆಯಲ್ಲೇ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಬೋದು. ತೋಟದ ತನಕ ಎತ್ಕೊಂಡು ಬರೋ ಕೆಲಸನೇ ಇರಲ್ಲ. ಅರ್ಧದಷ್ಟು ಕೆಲಸ ಈಸಿ ಆಗುತ್ತೆ. ಆಮೇಲೆ ಸ್ಪ್ರೇ ಮಾಡೋ ಕೆಲಸ ಮಾತ್ರ ಒಂದು ತೋಟದಲ್ಲಿ ಇರುತ್ತೆ. ಬೇರೆಲ್ಲ ಕೆಲಸಗಳು ಮನೆ ಅಂಗಳದಲ್ಲೇ ಮಾಡೋದಕ್ಕಾಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ನೋಡಬೇಕು ಇವಾಗ. ಹಾಗೆ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ವರ್ಕರ್ ಒಬ್ಬರನ್ನ ಮನೆ ಹತ್ರ ಕಳಿಸಿದ್ದೀನಿ. ಸೊ ಅಲ್ಲಿ ಸ್ಯಾಂಪಲ್ಗೆ ಟೆಸ್ಟ್ ಮಾಡೋದಕ್ಕೆ ಅಂತ ನೀರನ್ನು ಇಟ್ಟು ಪಂಪನ್ನು ರನ್ ಮಾಡೋದಕ್ಕೆ ಹೇಳಿದ್ದೀನಿ. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಇವಾಗ ಪೆಪ್ಪರ್ಗೆ ಫಾಲಿಯರ್ ಸ್ಪ್ರೇ ಕೊಡೋದಿದೆ. ಅದಕ್ಕೋಸ್ಕರ ಇವಾಗಲೇ ಟೆಸ್ಟ್ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡೋವಾಗಲೂ ಅಷ್ಟೇ ಹೆಲ್ಪ್ ಆಗುತ್ತೆ ಇದು. 4 ಬಂಡಲ್ ಪೈಪ್ಗಳನ್ನು ಬಿಡಿಸಿ ಇವಾಗ ಪಂಪ್ ರನ್ ಮಾಡಿದ್ಮೇಲೆ ಪ್ರೆಷರ್ ಮೇಂಟೈನ್ ಆಗ್ತಾ ಇತ್ತು. ಆದರೂ ಕೂಡ ವರ್ಕರ್ ಹೆಂಗೆ ಇದ್ದರು. ಅದಕ್ಕೋಸ್ಕರ ಒಂದು ಬಾರಿ ಅಡಿಕೆ ಮರದ ತುದಿ ತನಕ ಹತ್ತಿ ಯಾವ ಥರ ಪ್ರೆಷರ್ ಮೇಂಟೈನ್ ಆಗುತ್ತೆ ಅಂತ ಒಂದು ಬಾರಿ ಚೆಕ್ ಮಾಡೋದಕ್ಕೆ ಹೇಳಿದೆ. ಅಡಿಕೆ ಮರ ಹತ್ತಿದ ಮೇಲೂ ಕೂಡ ಸ್ಪ್ರೇ ಮಾಡುವಾಗ ಪ್ರೆಷರ್ ಮೇಂಟೈನ್ ಆಗ್ತಾ ಇತ್ತು. ನಾವು ಪ್ರಯತ್ನ ಪಟ್ಟಿರೋದು ಸಕ್ಸಸ್ ಆಯಿತು ಅಲ್ಲಿಗೆ. ಹಾಗೆಯೇ ನೋಡಿ ಇಲ್ಲಿ ಮರುದಿನ ಇವಾಗ ಇಲ್ಲಿ ತೋಟಕ್ಕೆ ಆರ್ಗ್ಯಾನಿಕ್ ಫಿಶ್ ಮೆನ್ಯೂರನ್ನು ಹಾಕೋದಕ್ಕೆ ಶುರು ಮಾಡಿದ್ದೀವಿ ಇವಾಗ. ಇದ್ರ ಬಗ್ಗೆ ಆಲ್ರೆಡಿ ನಾನು ಹಳೆ ಬ್ಲಾಗ್ಗಳಲ್ಲೆಲ್ಲ ಮೆನ್ಷನ್ ಮಾಡಿದ್ದೆ. ಇದರಲ್ಲಿ ಕೇವಲ ಮೀನಿನ ಗೊಬ್ಬರ ಮಾತ್ರ ಅಲ್ಲ, ಹರಳೆಣ್ಣೆ, ಬೇವಿನ ಎಣ್ಣೆ, ಹಲವಾರು ಸಾವಯವ ಗೊಬ್ಬರಗಳು ಇರುತ್ತೆ. ಮಿಕ್ಸ್ ಮಾಡಿ ಒಂದು ಆರ್ಗ್ಯಾನಿಕ್ ಮೆನ್ಯೂರನ್ನು ತಯಾರು ಮಾಡಿದ್ದಾರೆ.
ಸೊ ಹಾಗೆಯೇ ನೋಡಿ ಇಲ್ಲಿ ಒಂದು ಮರಕ್ಕೆ ಅರೌಂಡ್ ಒಂದು kg ಆಗುವಷ್ಟು ಸಾವಯವ ಫಿಶ್ ಮೆನ್ಯೂರನ್ನು ಅಥವಾ ಆರ್ಗ್ಯಾನಿಕ್ ಫಿಶ್ ಮೆನ್ಯೂರನ್ನು ಇವಾಗ ಕೊಡ್ತಾ ಇದ್ದೀವಿ. ಕಾಳು ಮೆಣಸಿನ ಬಳ್ಳಿಗಳು ಇರೋ ಮರಗಳು ಹಾಗೆಯೇ ಇಲ್ಲದೇ ಇರೋ ಮರಗಳು ಎಲ್ಲದಕ್ಕೂ ಅಷ್ಟೇ 1 kg ಆಗುವಷ್ಟು ಸಾವಯವ ಗೊಬ್ಬರವನ್ನು ಇವಾಗ ಕೊಡ್ತಾ ಇರೋದು. ಏನಕ್ಕೆ ಅಂದರೆ ಕರಾವಳಿಯಲ್ಲಿ ಸ್ವಲ್ಪ ಲೈಟಾಗಿ ಇವಾಗ ಮಳೆ ಆಗ್ತಾ ಇದೆ, ಅದಕ್ಕೋಸ್ಕರ ಇವಾಗ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಜಾಸ್ತಿ ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತಲ್ವ, ಅದಕ್ಕೋಸ್ಕರ. ಮಳೆಗಾಲದ ಶುರುವಿನಲ್ಲಿ ತೋಟಕ್ಕೆ ನಾವು ಹರಳಿ ಹಿಂಡಿಯನ್ನು 3/4 kg ಆಗುವಷ್ಟು ಕೊಡ್ತಾ ಬಂದಿದ್ವಿ. ಸೊ ಇವಾಗ ಇನ್ನೊಂದು ಬಾರಿ ಸಾವಯವ ಗೊಬ್ಬರ ಕೊಡೋ ಟೈಮ್. ಹಾಗೆಯೇ ಸಾವಯವ ಗೊಬ್ಬರ ಕೊಟ್ಟು ಕಂಪ್ಲೀಟ್ ಆಗ್ತಾ ಇದ್ದಂಗೆ ಮೆಗ್ನೀಷಿಯಂ ಸಲ್ಫೇಟನ್ನು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಅರೌಂಡ್ ಒಂದು 100 ರಿಂದ 125 ಗ್ರಾಮ್ ಆಗುವಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಹಾಕಬೇಕು. ನಮ್ಮ ಚಾನಲ್ನಲ್ಲಿ ಬರ್ತಾ ಇರೋ ವೀಡಿಯೋಸಿಂದ ನಿಮಗೆಲ್ಲ ಕೆಲವೊಂದು ಮಾಹಿತಿಗಳು ಖಂಡಿತವಾಗ್ಲೂ ಸಿಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಿಗ್ತಾ ಇದೆ ಅಂತಾದರೆ ಒಂದು ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಗ ನನಗೂ ಒಂದು ಸ್ಫೂರ್ತಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಕೃಷಿ ವೀಡಿಯೋವನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡೋದಕ್ಕೆ. ಇವಾಗ ಸಾವಯವ ಗೊಬ್ಬರ ಕೊಟ್ಟು ಕೆಲವು ತಿಂಗಳ ನಂತರ ಕೆಮಿಕಲ್ ಫರ್ಟಿಲೈಸರನ್ನು ಕೊಡೋ ಪ್ಲ್ಯಾನ್ಸ್ ಇದೆ. ಕಳೆದ ವರ್ಷ ಬ್ಲಾಗನ್ನು ನೀವು ನೋಡಿದ್ದೀರಾ ಅಂತಾದರೆ ತೋಟಕ್ಕೆಲ್ಲ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಡ್ರಿಪ್ ಮುಖಾಂತರನೇ ಕೊಟ್ಟಿದ್ವಿ. ಈ ವರ್ಷ ಯಾವ ಥರ ಕೊಡೋದು ಅಂತ ಡಿಸೈಡ್ ಮಾಡಿಲ್ಲ. ಪ್ರತಿ ವರ್ಷವೂ ಒಂದೇ ಥರ ನಾವು ಮಾಡಲ್ಲ. ಒಂದು ಬಾರಿ ಗ್ರ್ಯಾನ್ಯುಲರ್ ಫರ್ಟಿಲೈಸರ್ ಕೊಟ್ಟರೆ ಒಂದು ಬಾರಿ ವಾಟರ್ ಸೋಲ್ಯುಬಲನ್ನು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಬಾರಿ ನೋಡಬೇಕು ಯಾವ ಥರ ಮಾಡೋದು ಅಂತ. ಡ್ರಿಪ್ಪಲ್ಲಿ ಕೊಡೋದಾದರೆ ತುಂಬ ಈಸಿ ಆಗುತ್ತೆ, ಲೇಬರ್ ಸ್ವಲ್ಪ ಕಡಿಮೆ ಸಾಕಾಗುತ್ತೆ. ಗ್ರ್ಯಾನ್ಯುಲರ್ ಫರ್ಟಿಲೈಸರನ್ನು ಕೂಡ ಡೈಲ್ಯೂಟ್ ಮಾಡಿ ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಟ್ಟರೆ ಬ್ಲಾಕೇಜ್ ಏನೂ ಆಗಲ್ಲ ಅಂತ ಕೆಲವೊಂದು ಕೃಷಿಕರ ಅನಿಸಿಕೆ ಇದೆ. ಸೊ ಅದನ್ನು ನಾನು ಕಣ್ಣಾರೆ ಒಂದು ಬಾರಿ ಹೋಗ್ಬಿಟ್ಟು ನೋಡಿ ಆಮೇಲೆ ಅಳವಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬ್ಲಾಗಲ್ಲಿ ಅದರ ಬಗ್ಗೆ ಕೂಡ ವಿಡಿಯೋವನ್ನು ಮಾಡಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವರ್ಷದ ಬೋರ್ಡೋ ಸ್ಪ್ರೇ ಕೆಲಸ ಆಲ್ಮೋಸ್ಟ್ ಆಯಿತು ಅಲ್ವಾ, ಅದಕ್ಕೋಸ್ಕರ ದೋಟಿಯನ್ನೆಲ್ಲ ಒಂದು ಬಾರಿ ಕ್ಲೀನ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಈ ದೋಟಿನೇ ನೋಡಿ ಈ ಬಾರಿ ನಮ್ಮ ತೋಟದ ಕೊಳೆ ರೋಗವನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿರೋದು. ಅಲ್ಲಲ್ಲಿ ಪ್ಲಾಟ್ಗಳಲ್ಲಿ ಕೊಳೆ ರೋಗ ಬಂದಿತ್ತು, ಅಂಥ ಜಾಗಗಳಿಗೆ ದೋಟಿ ಸಹಾಯದಿಂದನೇ ಜೋರಾಗಿ ಮಳೆ ಬರ್ತಾ ಇರೋ ಟೈಮಲ್ಲೂ ಕೂಡ ಬ್ಲೈಟೆಕ್ಸನ್ನು ಬಿಟ್ಟಾಗ ಸ್ವಲ್ಪ ಕಂಟ್ರೋಲ್ಗೆ ಬಂದಿತ್ತು. ಸ್ನೇಹಿತರೆ, ಹಾಗೆಯೇ ಕೆಲವು ದಿನಗಳ ಹಿಂದೆ ಒಂದು ವ್ಲಾಗನ್ನು ಹಾಕಿದ್ದೆ ಸ್ಪ್ರೇ ಗನ್ ಬಗ್ಗೆ. ಸೊ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ. ವಿಡಿಯೋ ನೋಡಿ ತುಂಬ ಜನ ರಿವ್ಯೂವನ್ನು ಕೇಳೋದಕ್ಕೆ ಅಂತ ಕಾಲ್ ಮಾಡಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ. ಹಾಗೆಯೇ ತುಂಬ ಜನ 1 ವಾರಗಳ ಕಾಲ ಆರ್ಡರ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. 1290ಕ್ಕೆ ಪರ್ಚೇಸ್ ಮಾಡೋದಕ್ಕೆ ಸಿಕ್ಕಿದೆ. ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ಕಂಪನಿಯವರು ಕೂಡ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಇವಾಗ 1800ಕ್ಕೆ ಸಿಗ್ತಾ ಇದೆ ನೋಡಿ. ವಿಡಿಯೋ ಹಾಕಿ 1 ವಾರದಲ್ಲೇ ರೇಟನ್ನು ಕಂಪನಿಯವರು ಕೂಡ ಜಾಸ್ತಿ ಮಾಡಿದ್ದಾರೆ. ಮೊದಲು ಪರ್ಚೇಸ್ ಮಾಡಿದವರಿಗೆ ಕಡಿಮೆ ಬೆಲೆಗೆ ಸಿಕ್ಕಿದೆ. ಸೊ ಹಾಗೆಯೇ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.